ಎಸ್, ಈಗ ಮತ್ತೊಂದು ಬಿಗ್ 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 ಬ್ರೇಕಿಂಗ್ ನ್ಯೂಸ್. ಕಾರಣ ಇಷ್ಟೇ, ಈಗ ಡಿ ಕೆ ಶಿವಕುಮಾರ್ ಬರೀ ಆಟ ಶುರು ಮಾಡ್ತಾ ಇಲ್ಲ, ಅದು ದೊಡ್ಡ ಬೃಹತ್ ಆಟವನ್ನು ಶುರು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸುದ್ದಿ ಸಾಕ್ಷಿ ಆಗ್ತಾ ಇದೆ. ಎಚ್ ಡಿ ದೇವೇಗೌಡರ ಕೈಯಿಂದ JDS ಕಸಿಯೋಕೆ ಷಡ್ಯಂತ್ರ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಪೂರಕವಾದಂತಹ ಸುದ್ದಿ. ದಟ್ ಈಸ್ ಆನ್ ಅಶ್ವವೇಗ ನ್ಯೂಸ್. JDS ಸರ್ವನಾಶಕ್ಕೆ ಮುಂದಾದ್ರ ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿ ಆಗಿದ್ದೇ ಇದಕ್ಕ ಅನ್ನುವ ಹಂತಕ್ಕೇನಾದ್ರೂ ಬಂದ್ರ ಒಬ್ರಲ್ಲ ಇಬ್ರಲ್ಲ 12ಕ್ಕೂ ಹೆಚ್ಚು ಶಾಸಕರಿಗೆ ಗಾಳ ಹಾಕಿದ್ದಾರೆ. ಇರೋ 18 ಶಾಸಕರಲ್ಲಿ 12 ಕೈ ಶಾಸಕರನ್ನ ಸೆಳೆಯೋಕೆ ತಂತ್ರ ಮಾಡಲಾಗ್ತಾ ಇದೆ. 12ಕ್ಕೂ ಹೆಚ್ಚು ಶಾಸಕರು ಕೈ ಕೊಟ್ರೆ JDSಗೆ ಆಪತ್ತಾಗುತ್ತೆ. ಇಡೀ JDSನೇ ಕಬ್ಜಾ ಮಾಡ್ಕೊಳ್ಳೋಕೆ ಪ್ಲಾನ್ ಏನಾದ್ರೂ ನಡೆದಿದ್ಯಾ, ಯೋಜನೆ ಏನಾದ್ರೂ ನಡೆದಿದ್ಯಾ? ಮಹಾರಾಷ್ಟ್ರದಲ್ಲಿ ಶಿವಸೇನೆ ಆಯ್ತು, NCP ಪಾರ್ಟಿ ಆಯ್ತು, ನೀವೆಲ್ಲ ಗಮನಿಸಬಹುದು ಟ್ರ್ಯಾಕ್ ರೆಕಾರ್ಡ್ ಹೆಂಗಿದೆ ಅಂತ. ಪಶ್ಚಿಮ ಬಂಗಾಳದಲ್ಲಿ TMC ವಿಭಜನೆಗೂ ಕೂಡ ತಯಾರಿ ನಡೆಸಿದ್ದಾಯ್ತು. ಇಲ್ಲಿ ಕಾಂಗ್ರೆಸ್ ಯಾವ ರೀತಿ ಆಟ ಆಡಬಹುದು, JDS ಶಾಸಕರಿಗೆ ಗಾಳ ಹಾಕುವ ಮೂಲಕ ಯಾರು ತಮ್ಮ ಅಭಿವೃದ್ಧಿಯನ್ನ ಉನ್ನತಿಯನ್ನ ಸಹಿಸಲ್ಲ ಅಂತ ಪೋರ್ಟ್ರೇ ಮಾಡ್ಕೊಂಡು ಬಂದಿದ್ರು ಅವರ ವಿರುದ್ಧ ತೊಡೆ ತಡ್ತಾ ಇದ್ದಾರಾ, ಸೆಡ್ ಹೊಡಿತಾ ಇದ್ದಾರಾ, ಪಟ್ಟುಗಳ ಮೇಲೆ ಪಟ್ಟುಗಳನ್ನ ಹಾಕ್ತಾರ. ಅಧಿಕಾರದಲ್ಲಿ ನಾವಿದ್ದೀವಿ, ಯಾರಿಗೆ ಖಾರ ಕೊಡಬೇಕು, ಯಾರಿಗೆ ಸಹಕಾರ ಕೊಡಬೇಕು ಎಲ್ಲ ನನಗೆ ಗೊತ್ತಿದೆ ಅನ್ನುವ ಆಟವನ್ನೇನಾದ್ರೂ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರ. JDS HD ದೇವೇಗೌಡರ ಆದಿಯಾಗಿ ಯಾರಾದರೂ ಅಂದರೆ 2/3 ಅವರ ಪಕ್ಷದಲ್ಲಿರುವಂಥ ಶಾಸಕರು ಅಷ್ಟರು ಬಂದರೆ ಆ ಪಕ್ಷದ ಚಿಹ್ನೆ ಕೂಡ ಇವರ ಪಾಲಾಗತ್ತೆ. ಅಂತಹ ದೊಡ್ಡ ಪ್ರಯತ್ನಕ್ಕೇನಾದರೂ ಮುಂದಾಗ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್? ಹೀಗೊಂದು ದೊಡ್ಡ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಎಸ್, ಡಿ ಕೆ ಶಿವಕುಮಾರ್ ಸಾಮಾನ್ಯದವರಲ್ಲ ಅನ್ನೋದನ್ನು ಈಗಾಗಲೇ ರುಜುವಾತ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಪಟ್ಟವನ್ನು ಹೇಗೆ ಅಲಂಕರಿಸಿದ್ರು ಮತ್ತು ತಾವು ಹಿಡಿದಂಥ ಪಟ್ಟನ್ನು ಎಲ್ಲೂ ಸಡಿಲಿಸದೆ, ಎಷ್ಟೇ ಎದುರಾಳಿಗಳು ಅಡ್ಡ ಬಂದರೂ ಕೂಡ, ಸವಾಲುಗಳು ಬಂದು ಒದಗಿದ್ರೂ ಕೂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಹೇಗೆ ತಮ್ಮ ಸಂಕಲ್ಪವನ್ನು ಈಡೇರಿಸಿಕೊಂಡ್ರು ಅನ್ನೋದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ರಾಜಕಾರಣದಲ್ಲಿ ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೂ ಇದೆ. ಹಾಗೆಯೇ ಎದುರಾಳಿಗಳು ಯಾರೆಲ್ಲ ಸೆಡ್ಡು ಹೊಡಿತಾ ಇದ್ರೋ ಅವರು ಕೂಡ ತಣ್ಣಗೆ ಸೈಡಿಗೆ ಹೋಗುವ ಹಾಗೆ ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್. ಎಸ್, JDS ಆಪೋಷಣ ತೆಗೆದುಕೊಳ್ಳಲು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರಾ? ಹಾಗಾದ್ರೆ then what is the clue? This is the clue. ಮೊನ್ನೆ ಕನಕಪುರದಲ್ಲಿ ಓಪನ್ ಆಫರ್ ಕೊಟ್ಟಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ನನ್ನ ಬಳಸಿಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಭರವಸೆ ಕೂಡ ಕೊಟ್ಟಿದ್ರು. JDS ನಿರ್ನಾಮದ ಕನಸು ಕಾಣ್ತಾ ಇದ್ದಾರಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್? ಅಪ್ಪ ಮಕ್ಕಳಿಗೆ ಮುಖಭಂಗ ಮಾಡಲು ಕನಕಪುರ ಬಂಡೆ ಕಂಕಣ ತೊಟ್ಟಿದೆಯಾ? ರೇವಣ್ಣ, CN ಬಾಲಕೃಷ್ಣ ಬಿಟ್ಟು ಉಳಿದವರು ಎಲ್ರಿಗೂ ಕೂಡ ಗಾಳ ಹಾಕ್ತಾ ಇದ್ದಾರಾ? ಮುಂದೆ ಗೆಲ್ಲೋ ಗುರಿಯಿಂದ ದಳ ಬಿಡ್ತಾರ ಡಜನ್ ಗಟ್ಲೆ ಇರೋ ಶಾಸಕರು. GT ದೇವೇಗೌಡರು, ಹರೀಶ್ ಗೌಡರು, ಮಂಜು, ಶರಣ್ ಗೌಡ ಕಂದಕೂರು, ಕರೆಮ್ಮ ನಾಯಕ್, MR ಮಂಜುನಾಥ್, ನೋಡಿ ಇವರೆಲ್ಲ JDS ಶಾಸಕರು. ರಾಜುಗೌಡ ಪಾಟೀಲು, ನೇಮಿರಾಜ್ ನಾಯಕ್, ಶಾರದಾ ಪುರಿಯಾ ನಾಯಕ್, ಸಮೃದ್ಧಿ ಮಂಜುನಾಥ್ ಇರ್ಬೋದು ಅಲ್ವೇ, ಸುರೇಶ್ ಬಾಬು, MT ಕೃಷ್ಣಪ್ಪ, ರವಿಕುಮಾರ್, HS ಸ್ವರೂಪ್, ವೆಂಕಟ ಶಿವಾರೆಡ್ಡಿ, ಸಮೃದ್ಧಿ ಮಂಜುನಾಥ್. ಎಸ್, ಈಗಾಗಲೇ ಹೇಳಿದೆ. ಅಂದರೆ ಇವರೆಲ್ಲ ಬಂದು ಬಿಡ್ತಾರೆ, ಪಕ್ಷ ಸೇರ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಬರೋರಿಗೆಲ್ಲ ಅಸ್ತು ವೇದಿಕೆ ರೆಡಿ ಇದೆ, ನಮ್ಮ ಬಾಗಿಲು ಓಪನ್ ಇದೆ ಅಂತ ಹೇಳೋ ಅಘೋಷಿತ ಅಥವಾ ಅಲಿಖಿತ ಧೋರಣೆ ಇಲ್ಲಿ ಕಾಣಿಸ್ತಾ ಇದೆ. ರಾಜಕೀಯ ಲೆಕ್ಕಾಚಾರ. ರಾಜಕೀಯ ಅಂದರೆ ಹಿಂಗೆ ರೀ, ರಾಜಕಾರಣ ಅಂದ್ರೆ ಹಿಂಗೆ ಅಲ್ವಾ? ಇದರಲ್ಲಿ ಎಲ್ಲ ಬಂದುಬಿಡ್ತಾರೆ, ಗೊತ್ತಿಲ್ಲ. ಒಂದು ಕಲ್ಲು ಹೊಡೆಯೋದಪ್ಪ, ಕಲ್ಲಾದರೂ ಹೊಡೆಯೋಣ, ಮಂತ್ರ ಆದರೂ ಹಾಕೋಣ, ಮಾವಿನಕಾಯಿ ಊದ್ರಿದ್ರೆ ಊದ್ರಲಿ, ಕಲ್ಲಿಗಾದರೂ ಬೀಳಲಿ, ಮಂತ್ರಕ್ಕಾದರೂ ಬೀಳಲಿ ಅಲ್ವೇ? ಒಟ್ಟಿನಲ್ಲಿ ಮುಂದಿನ ಸರ್ಕಾರ ಅದು ನಂದೇ ಸರ್ಕಾರ ಆಗಿರಬೇಕು. ಹಾಗಾಗಿ ಎಲ್ಲರ ಸಹಕಾರ ಬೇಕು ಅಂತ ಹೇಳಿದರೆ ಎಲ್ಲರನ್ನೂ ತಮ್ಮತ್ತ ಎಳ್ಕೋಬೇಕು, ಸೆಳಿಬೇಕು, ಬಲವರ್ಧನೆ ಆಗಬೇಕು. ಆವಾಗ
ಅವ್ರು ಅಂದುಕೊಂಡಂತೆ ಏನು ಬೇಕಾದರೂ ಆಟ ಆಡ್ಬೋದು. ದಟ್ ಇಸ್ ದ ಪವರ್ ಆಫ್ ಪಾಲಿಟಿಕ್ಸ್ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯಾಗಿ ಡಿ ಕೆ ಶಿವಕುಮಾರ್ ಕಂಗೊಳಿಸ್ತಾರ ಅನ್ನೋದಕ್ಕೆ ಪೂರಕವಾದಂಥ ಸುದ್ದಿ, ಸದ್ಯದ ಸುದ್ದಿ.